ಬೈಲಹೊಂಗಲದ ಜನನಾಯಕ, ಮಾಜಿ ಶಾಸಕರು ಹಾಗೂ ಕೆಎಲ್ಇ ನಿರ್ದೇಶಕರು ಆಗಿರುವ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರು ಇಂದು ತಮ್ಮ ಹುಟ್ಟುಹಬ್ಬವನ್ನು ಅತ್ಯಂತ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಅವರ ಹುಟ್ಟುಹಬ್ಬದ ಸಂಭ್ರಮದ ಆರಂಭವೇ ದೈವ ಭಕ್ತಿಯೊಂದಿಗೆ ಆಯಿತು. ಬೆಳಿಗ್ಗೆ ಮಲ್ಲಮ್ಮನ ಬೆಳವಡಿಯ ಗ್ರಾಮಕ್ಕೆ ಆಗಮಿಸಿದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರು ಐತಿಹಾಸಿಕ ಶ್ರೀ ವೀರಭದ್ರ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಈ ವೇಳೆ ಗ್ರಾಮದ ಗಣ್ಯರು ಹಾಗೂ ಶಿಕ್ಷಕರು ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಶುಭಾಶಯ ಕೋರಿದರು. ಕೇವಲ ವೈಯಕ್ತಿಕ ಸಂಭ್ರಮಕ್ಕಷ್ಟೇ ಸೀಮಿತವಾಗದೆ ಸಮಾಜಮುಖಿ ಕಾರ್ಯಗಳ ಮೂಲಕ ಅವರು ಮಾದರಿಯಾದರು. ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ಅಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಅವರ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದರು. ನಂತರ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರು ಮುರುಗೋಡದ ಗೋಶಾಲೆಗೆ ತೆರಳಿ ಪೂಜೆ ಸಲ್ಲಿಸಿ ಗೋವುಗಳಿಗೆ ಮೇವು ಮತ್ತು ಆಹಾರವನ್ನು ವಿತರಿಸುವ ಮೂಲಕ ತಮ್ಮ ಪ್ರಾಣಿ ಪ್ರೀತಿಯನ್ನು ಮೆರೆದರು. ತಮ್ಮ ಗೃಹ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಸಹಸ್ರಾರು ಅಭಿಮಾನಿಗಳು, ಕಾರ್ಯಕರ್ತರು, ಮಾಜಿ ಸೈನಿಕರು ಹಾಗೂ ಹಿರಿಯ ಮುಖಂಡರು ಭಾಗವಹಿಸಿದರು. ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರಿಗೆ ನೆರೆದಿದ್ದ ನೂರಾರು ಜನರು ಶುಭ ಹಾರೈಸಿದರು. ರಾಜಕೀಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರು ಈ ಸರಳ ಹಾಗೂ ಸಮಾಜಮುಖಿ ಹುಟ್ಟುಹಬ್ಬದ ಆಚರಣೆ ನಿಜಕ್ಕೂ ಎಲ್ಲರಿಗೂ ಪ್ರೇರಣೆದಾಯಕವಾಗಿದೆ. ಹುಟ್ಟುಹಬ್ಬವನ್ನು ಕೇವಲ ಭಾಷಣಗಳಿಗೆ ಸೀಮಿತಗೊಳಿಸದೆ ದೇವಸ್ಥಾನ, ಆಸ್ಪತ್ರೆ ಮತ್ತು ಗೋಶಾಲೆಗೆ ಭೇಟಿ ನೀಡುವ ಮೂಲಕ ಸೇವೆಯ ಧರ್ಮ ಎಂಬುದನ್ನು ಎತ್ತಿ ಹಿಡಿದಿದ್ದಾರೆ. ವೀರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ನಾಡಿನೊಳಗಡೆ ಮಲಪ್ರಭಾ ದಡದೊಳಗಡೆ ಇರತಕ್ಕಂತಹ ಅರವಳ್ಳಿ ಗ್ರಾಮದ ಪ್ರತಿಷ್ಠಿತ ಮನೆತನವಾಗಿರ್ತಕ್ಕಂತಹ ಅರವಳ್ಳಿ ಗೌಡ್ರೆ ಅಂತೇಳಿ ಹೆಸರುವಾಸಿಯಾಗಿರತಕ್ಕಂತಹ ವೀರನಗೌಡರ ಕೊನೆಯ ಸುಪುತ್ರರಾಗಿರ್ತಕ್ಕಂತಹ ವಿಶ್ವನಾಥರು ಇವತ್ತು 62ನೇಯ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾರೆ. ಈ ಸಂದರ್ಭದೊಳಗಡೆ ನಾಡಿನ ಎಲ್ಲ ಸಮಸ್ತ ಜನ, ಡಾಕ್ಟರ್ಸ್ ಇರ್ಬೋದು, ಇವತ್ತು ಎಲ್ಲ ನಮ್ಮ ಎಕ್ಸ್ ಆರ್ಮಿಗಳು ಇರ್ಬೋದು, ವಕೀಲರು ಇರ್ಬೋದು, ರೈತರು ಇರ್ಬೋದು, ಹಾಗೂ ಎಲ್ಲ ಪಕ್ಷದ ಕಾರ್ಯಕರ್ತರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತೆಲ್ಲರೂ ಕೂಡ ಬಹಳಷ್ಟು ತಮ್ಮ ಮನೆಯ ಹಬ್ಬದ ರೀತಿ ಒಳಗಡೆ ಇವತ್ತು ಅವರ ಜನ್ಮದಿನವನ್ನು ಆಚರಿಸಿಕೊಳ್ತಾ ಬರ್ತಾ ಇದ್ದಾರೆ. ಅವರ ಜನ್ಮದಿನವನ್ನ ಸರಿಸುಮಾರು 39ನೇ ವಯಸ್ಸಿನಿಂದ ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಯಾವುದೇ ಬೈಲಹೊಂಗಲ ನಾಡಿನಲ್ಲಿ ಆಚರಿಸಿದ ರೀತಿ ಒಳಗಡೆ ವಿಶೇಷವಾಗಿ ಆಚರಿಸ್ಕೊಂತ ಬರ್ತಾ ಇದ್ದೇವೆ. ಯಾವ್ದು ರೀತಿಯಾಗಿ ಅಂತಂದ್ರೆ, ಯಾವ ರೋಗಿಗಳಿಗೆ ಇವತ್ತು ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಾರೋ ಅಂತವರಿಗೆ ಹಣ್ಣು ಹಂಪಲ ವಿತರಣೆಯನ್ನ ಮಾಡ್ತಾ ಇವತ್ತು ಪ್ರತಿ ವರ್ಷವೂ ಕೂಡ ಅತ್ಯಂತ ಸರಳ ಸಜ್ಜನಿಕೆಯಿಂದ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಮತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಸಲುವಾಗಿ ಮತ್ತು ಬೆಳವಡಿ ಮಲ್ಲಮ್ಮನ ಸಲುವಾಗಿ ನಿರಂತರವಾಗಿ ನಡೀತಕ್ಕಂಥ ಅವರ ಹೋರಾಟದ ಫಲವಾಗಿ ಇವತ್ತು ವೀರಾಣಿ ಕಿತ್ತೂರು ಚೆನ್ನಮ್ಮನ ಏನು ಮೂರ್ತಿಯ ಸ್ಥಳದೊಳಗೆ ಕುಂತಿದ್ದೇವೆ, ಅದು 10-12 ವರ್ಷಗಳ ಕಾಲ ಅನಾಥವಾಗಿರ್ತಕ್ಕಂತಹ ಮೂರ್ತಿಯನ್ನ ಇವತ್ತು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲಿಸ್ತಾ ಇದ್ರೆ ಅದು ಡಾಕ್ಟರ್ ವಿಶ್ವನಾಥ್ ಪಾಟೀಲ್ರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗಡೆ ಹೇಳಬೇಕಾಗತ್ತೆ. ಇನ್ನು ಬೈಲಹೊಂಗಲ ತಾಲೂಕಿನ ಮಾಜಿ ಶಾಸಕರಾದಂತ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರ ಇಂದು ಜನ್ಮದಿನಾಚರಣೆಯ ಹಬ್ಬದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಾ. ಈ ಒಂದು ಹುಟ್ಟುಹಬ್ಬದ ಕುರಿತು ಹೇಳಕ್ಕೆ ಇಷ್ಟಪಡ್ತೀರಿ ಸರ್, ಹಾಗೂ ಮುಂದಿನ ಒಂದು 2028ರ ಜನನಾಯಕ ಸಹ ಅವರಿಂದ ಕೂಗು ಕೇಳಿ ಬರ್ತಾ ಇದೆ, ಈ ಕುರಿತು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ಡಾಕ್ಟರ್ ವಿ ಐ ಪಾಟೀಲ್ ಸರ್ ಅವರಿಗೆ 62ನೇಯ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಬೈಲಹೊಂಗಲ ನಾಡಿನ ಜನತೆಯ ಪರವಾಗಿ ಹಾಗೂ ನನ್ನ ಪರವಾಗಿ ಸಲ್ಲಿಸುತ್ತೇನೆ. ಜನಾನುರಾಗಿಯಾಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ಅವರು ಶಾಸಕರಿದ್ದಾಗ ಬೈಲಹೊಂಗಲದ ಜನರಲ್ಲಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುವಂಥ ಹಲವಾರು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ತಂದಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಇರ್ಬೋದು, ಬೇಣುಕೊಪ್ಪ ಹಾಗೂ ಸಂಗೊಳ್ಳಿ ಮಧ್ಯೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿ ಹಲವಾರು ಗ್ರಾಮಗಳಿಗೆ ತರಲು ಜನರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಈಗ ಸದ್ಯದಲ್ಲಿ ಅದು ಉದ್ಘಾಟನೆಯಾಗಲಿದೆ. ಇದಲ್ಲದೆ ಹಲವಾರು ಗ್ರಾಮಗಳಿಗೆ CC ರಸ್ತೆ ಇರ್ಬೋದು, ಹಳ್ಳಿಗಳಲ್ಲಿ ಇರ್ತಕ್ಕಂಥ ನಮ್ಮ ಹೊಲ ನಮ್ಮ ರಸ್ತೆ, ರೈತರ ನಾಡಿಯಾಗಿರ್ತಕ್ಕಂಥ ಪ್ರತಿಯೊಂದು ಹೊಲಗಳಿಗೆ ತರಳಲು ರೈತರಿಗೆ ಬೇಕಾದಂಥ ಎಲ್ಲ ರಸ್ತೆಗಳನ್ನು ಮಾಡಿಕೊಟ್ಟಿರಬಹುದು. ಇದಲ್ಲದೆ ಕರೋನಾ ಸಮಯದಲ್ಲಿ ಡಾಕ್ಟರ್ ವಿ ಐ ಪಾಟೀಲ್ ಸರ್ ಅವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿರೋದ್ರಿಂದ ತಾವೇ ಸ್ವತಃ ಟೆಥೋಸ್ಕೋಪ್ ಅನ್ನು ಹಿಡಿದ ಪ್ರತಿ ಮನೆಗಳಿಗೆ ಸಂಚರಿಸಿ ಬಡವರ, ದೀನದಲಿತರ ಮತ್ತು ಹಿಂದುಳಿದ ಜನರ ಹಾಗೂ ನಾಡಿನ ಸರ್ವತೋ ಜನರ ಅಭಿವೃದ್ಧಿಗಾಗಿ
ಒಳ್ಳೆ ಡಾಕ್ಟರ್ ವೃತ್ತಿಯನ್ನ ಪ್ರಾರಂಭಿಸಿ ಹಲವಾರು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ತಮ್ಮ ಜೀವದ ಹಂಗನ್ನು ತೊರೆದು ಜನರ ಮನವನ್ನ ಮುಟ್ಟುವ ಕೆಲಸವನ್ನು ಮಾಡಿದ್ದಾರೆ ಮತ್ತು ಸರಳ ಸಜ್ಜನಿಕೆಯ ಜನಪ್ರಿಯ ನಾಯಕರೆಂದು ಹೆಸರುವಾಸಿಯಾಗಿದ್ದಾರೆ. ಇದಲ್ಲದೆ ಇಡೀ ರಾಜ್ಯಾದ್ಯಂತ ಅರವಳ್ಳಿಯ ಗೌಡರ ಮನೆತನ ಎಂಬುದು ಪ್ರಸಿದ್ಧಿಯನ್ನು ಪಡೆದಿದೆ. ಆ ಅರವಳ್ಳಿ ಗೌಡರ ಮನೆತನ ಕುಡಿಯಾಗಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರು ಮುಂಬರುವ 2028ರ ಚುನಾವಣೆಯಲ್ಲಿ ಅತ್ಯಂತ ಜಯಬೇರಿಯನ್ನ ಸಾಧಿಸಿ ಬೈಲಹೊಂಗಲ ಜನತೆಯ ಅವಕಾಶ ಸೇವೆ ಮಾಡಲು ಜನರು ಮತ್ತೊಮ್ಮೆ ಅವಕಾಶ ನೀಡುತ್ತಾರೆ ಎಂಬ ಆಸೆ ಅಭಿಲಾಷೆಯು ನನ್ನದಾಗಿದೆ. ಅದೇ ರೀತಿ